ಸೊ ಇನ್ನೊಂದ್ ಕಡೆ ಏನಂದ್ರೆ ಈಗ RCBಗೆ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಚಿನ್ನಸ್ವಾಮಿಲಿ ಬರೀ 5 ಮ್ಯಾಚ್ ಅಷ್ಟೇ ಸಾಧ್ಯ ಆಗಿದ್ದು. ಅದರಲ್ಲೂ ಕೂಡ ಗೆಲುವು ಸೋಲು ಇದ್ದೇ ಇದೆ, ಎಲ್ಲ ಮ್ಯಾಚ್ ಕೂಡ ಗೆದ್ದಿಲ್ಲ. ಈಗ ಬೇರೆ ಹೊರಗಡೆ ನಮಗೆ ಬರೀ 5 ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ಇದ್ರು ಕೂಡ ಹೊರಗಡೆ ಮ್ಯಾಚ್ ಅಲ್ಲೂ ಕೂಡ ನಾವು ಎಲ್ಲ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಅದೇ ತರ ನಮಗೆ ಫುಲ್ ಅಂದ್ರೆ ಎಷ್ಟು ಬೇರೆಯವ್ರಿಗೆ ಎಷ್ಟು ಹೋಮ್ ಗ್ರೌಂಡ್ ಕೊಟ್ಟಿದ್ದಾರೆ ಅಷ್ಟೇ ನಮ್ಗೆ ಸಿಕ್ಕಿದ್ರೆ ಇನ್ನೂ ಮ್ಯಾಚ್ ಗಳನ್ನ ಗೆಲ್ತಿದ್ವಿ ಅಂತ ಅನ್ಸುತ್ತಾ ನಿಮ್ಗೆ? ಪೌರ್ಣಿಮಾ ಅವ್ರು ಹೇಳ್ದಂಗೆ ನಾವು 15 ಮ್ಯಾಚಸ್ ಅಲ್ಲಿ ಸುಮಾರು ಮ್ಯಾಚಸ್ ನಾವು ಗೆದ್ಬಿಟ್ಟಿದ್ದೀವಿ. ಒಂದೆರಡು ಎಲ್ಲೋ ಮಿಸ್ ಆಗಿದೆ ಅಷ್ಟೇ. ಬಟ್ ಏನಂದ್ರೆ ಇನ್ನೂ ಸ್ವಲ್ಪ ಮ್ಯಾಚಸ್ ನಾವು ಚಿನ್ನಸ್ವಾಮಿಲಿ ಕೊಡ್ಬೋದಾಗಿತ್ತು. ಬಿಕಾಸ್ ಇರೋ 5 ಮ್ಯಾಚಸ್ ಅಲ್ಲೇ ನಾವು ಹೋರಾಡಿ ಏನೇನ್ ಮಾಡಿದ್ರು ಒಂದೊಂದು ಟಿಕೆಟ್ ಸಿಕ್ಲಿಲ್ಲ ನಮ್ಗೆ ಹೋಗಿ ನೋಡಕ್ಕೆ. ಸೊ ಎಕ್ಸ್ಟ್ರಾ ಮ್ಯಾಚಸ್ ಇಟ್ಟಿದ್ರೆ ಮೇ ಬಿ ಜನ ಕನ್ಸಿಡ್ರೇಟ್ ಮಾಡ್ತಾ ಇದ್ರು, ಓಕೆ ಈ ಮ್ಯಾಚ್ ಹೋಗಿದ್ದೀವಿ, ನೆಕ್ಸ್ಟ್ ಮ್ಯಾಚ್ ಬೇರೆ ಯಾರಿಗಾರು ಟಿಕೆಟ್ ಸಿಗ್ಲಿ ಅಂತ. ಸೊ ಅದೊಂದು ಬೇಜಾರಿದೆ. ಬಟ್ ಅಗೇನ್ ವಿರಾಟ್ ಕೊಹ್ಲಿಗೆ ಜಾಸ್ತಿ ಕ್ರೆಡಿಟ್ಸ್ ಕೊಡಬೇಕು. ಯಾಕಂದ್ರೆ ಯಾವುದೇ ಸ್ಟೇಡಿಯಮಲ್ಲಿ ಅವ್ರು ಇದ್ರು ಬಿಗ್ಗೆಸ್ಟ್ ಕ್ರೌಡ್ ಪುಲ್ಲರ್ ಅವರು. ಎಲ್ಲ ಕಡೆನೂ ಅವ್ರು ಹಿ ವಿಲ್ ಮೇಕ್ ಶ್ಯೂರ್ ದಟ್ ಅವ್ರು ಹೋಗ್ಬಿಟ್ಟು RCB ಅವ್ರ ಹತ್ರ ಚಿಯರ್ಸ್ ಮಾಡಿ ಅಂತ ಕೇಳ್ತಾರೆ. ಸೊ ಅದರಿಂದ ಗ್ರೌಂಡ್ ಯಾವುದು ಮ್ಯಾಟರ್ ಆಗಲ್ಲ ಅನ್ಸುತ್ತೆ. ಸೊ ದೇ ಆರ್ ವೆರಿ ಡೆಡಿಕೇಟೆಡ್. ಈ ಗೇಮ್ನ ನಾವು ವಿನ್ ಆಗಬೇಕು ಅಂತ ಅವ್ರ ಡೆಡಿಕೇಶನ್ ಇದೆ. ಎಲ್ಲಿ ಹೋದ್ರೂ ಅವ್ರಿಗೆ ನಮ್ಮ ಸಪೋರ್ಟ್ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಬಿಕಾಸ್ ಮುಂಚೆ ಎಲ್ಲ ಬೇರೆ ಕಡೆ ಹೋಗಿ ಯಾರೂ ನೋಡ್ತಾ ಇರಲಿಲ್ಲ, ಅಷ್ಟು ಎಫರ್ಟ್ಸ್ ಹಾಕ್ತಾ ಇರಲಿಲ್ಲ. ಬಟ್ ಈ ಸೀಸನು ಹೋದ ಸೀಸನ್ ಎಲ್ಲ ನೋಡಿದ್ರೆ ಎಲ್ಲ ಕಡೆಯಿಂದ ಜನ ಹೋಗ್ತಾ ಇದ್ದಾರೆ. ಈಕ್ವಲಿ ಡಿವೈಡ್ ಆಗಿರುತ್ತೆ ಟೀಮ್. ಒಂದೊಂದ್ಸಲ 60-30%, 60-40% ಕೂಡ ಇರುತ್ತೆ. ಬೇರೆ ಟೀಮ್ ಅವ್ರಿಗೆ 30% 40% ಇದ್ರೆ ನಮ್ಮವರೇ RCB ಅವರೇ ಒಂದು 60-70% ಸ್ಟೇಡಿಯಂ ತುಂಬಿಟ್ಟಿರ್ತಾರೆ. ಫುಲ್ ರೆಡ್ ಆಗಿ ಕಾಣ್ತಾ ಇರುತ್ತೆ ಎಲ್ಲರೂ ಜರ್ಸಿ ಹಾಕೊಂಡು. ಸೊ ಅದು ಒಂಥರ ಮೋಟಿವೇಶನ್ ಅವ್ರಿಗೆ. ಬಟ್ ದೆನ್ ಅವ್ರು ದೇ ಆರ್ ವೆರಿ ಡೆಡಿಕೇಟೆಡ್ ಟು ಗೇಮ್. ನಾವು ಹೋಗಿ ಎಲ್ಲಾ ಕಡೆನೂ ಸಪೋರ್ಟ್ ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತು. ಓಕೆ, ಇನ್ನ ಸಪೋರ್ಟ್ ವಿಚಾರವಾಗಿ ಗ್ರೌಂಡ್ ಮ್ಯಾಟರ್ ಆಗಲ್ಲ ಅಂತಂದ್ರೆ, ಆದ್ರೆ ಪಿಚ್ ಆಟಗಾರರಿಗೆ ಯಾವ ತರ ಇದೆ ಗುಜರಾತ್ ಅಂದ್ರೆ ಯಾವ ತರ ಅನುಕೂಲ ಆಗುತ್ತೆ ಅಂತ? ಗುಜರಾತಲ್ಲಿ ಒಂದು ಎಕ್ಸ್ಟ್ರಾ ಪಾಯಿಂಟ್ಸ್ ಏನಂತ ಅಂದರೆ GTಗೆ ಅದು ಹೋಮ್ ಗ್ರೌಂಡ್ ಆಗಿರೋದ್ರಿಂದ. ಬಟ್ ದೆನ್ ಅಕಾರ್ಡಿಂಗ್ಲಿ ಟೈಮ್ ಕೂಡ RCB ಅವ್ರಿಗೆ ಜಾಸ್ತಿ ಸಿಕ್ಕಿದೆ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಎಲ್ಲ. ಸೊ ಪಿಚ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ದೆನ್ ಓಪನಿಂಗೇ ಚೆನ್ನಾಗಿರುತ್ತೆ. ಯಾಕಂದರೆ ಮೋಸ್ಟ್ಲಿ ಇವತ್ತು ಅಯ್ಯರ್ ಅವ್ರನ್ನ ಹಾಕ್ಬೋದು, ಇಲ್ಲಾಂದರೆ ಸಾಲ್ಟ್ನ ಹಾಕ್ಬೋದು ವಿರಾಟ್ ಕೊಹ್ಲಿ ಜೊತೆ. ಸೊ ಓಪನಿಂಗೇ ಚೆನ್ನಾಗಿರುತ್ತೆ. ಅದಾದಮೇಲೆ ಏನಿದ್ರು ಬ್ಯಾಟ್ಸ್ಮನ್ಸ್ ಎಲ್ಲ ಪಿಕಪ್ ಮಾಡ್ತಾರೆ. ಒಂದು ನಮ್ಮಲ್ಲಿ ಏನಂದರೆ ನಾವು ಆ ಕಾಲನೂ ನೋಡಿದ್ದೀವಿ, ಎಲ್ಲಿ ವಿರಾಟ್ ಕೊಹ್ಲಿ ABD ಔಟ್ ಆಗಿಬಿಟ್ರೆ ನಾವು TV ಆಫ್ ಮಾಡ್ಬಿಟ್ಟು ಹೋಗಿ ಕುತ್ಕೊಳ್ತಾ ಇದ್ವಿ, ಇನ್ನು ನಮಗೆ ಹೋಪ್ಸ್ ಇಲ್ಲ ವಿನ್ ಆಗಲ್ಲ ಅಂತ. ಬಟ್ ಇವಾಗ ಲೈನಪ್ ಆಗಿರೋ ಎಲ್ಲ ಬ್ಯಾಟ್ಸ್ಮನ್ಸು ಚೆನ್ನಾಗಿ ಆಡ್ತಾರೆ. ಲೈಕ್ 9th ಮೊನ್ನೆ ಭುವನೇಶ್ವರ್ ಕುಮಾರೇ ಹೋಗ್ಬಿಟ್ಟು ಫಸ್ಟ್ ಹೊಡೆದಿದೆ 6. ಸೊ ನಮ್ಮ ಬ್ಯಾಟ್ಸ್ಮನ್ನೇ ಅಷ್ಟು ಲೈನಪ್ ಚೆನ್ನಾಗಿದೆ ಅಂತ ಅನ್ಬೇಕಾದ್ರೆ ಐ ಥಿಂಕ್ ಪಿಚ್ ಮ್ಯಾಟರ್ ಆಗುತ್ತೆ, ಬಟ್ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಓಕೆ, ಸೊ ಇನ್ನು ಅಹಮದಾಬಾದ್ ಸ್ಟೇಡಿಯಂ ಅಂದ್ರೆ ದೊಡ್ಡ ಗ್ರೌಂಡು, ಒಳ್ಳೆ ಜಾಸ್ತಿ ಕೆಪಾಸಿಟಿ ಇರೋ ಫ್ಯಾನ್ಸಿಗೆ ಇರೋಂಥ ಗ್ರೌಂಡ್. ಫೈನಲ್ ಕರೆಕ್ಟ್ ಅಲ್ಲಿ ಆಡ್ಸೋದು ಒಂದು ಇದಿದೆ. ಸೊ ಈ ಪಿಚ್ಚು ಯಾವ ತರ ಸಪೋರ್ಟ್ ಮಾಡುತ್ತೆ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಗಿರ್ಬೋದು, ಚೇಸಿಂಗ್ ಆಗಿರ್ಬೋದು, ಯಾವ ತರ ಸಪೋರ್ಟ್ ಇದೆ ಅಂತ? ಓಕೆ, ಸೊ ಆಸ್ ಅ ಸೆಡ್ ಸರ್, ಸೊ ಟೋಟಲ್ 3 ಥರ ಪಿಚ್ ಸಿಗುತ್ತೆ ನಿಮಗೆ. ನಿಮಗೆ ಸಾಯಿಲ್, ಬ್ಲ್ಯಾಕ್ ಸಾಯಿಲ್ ಸಿಗುತ್ತೆ. ಬ್ಲ್ಯಾಕ್ ಸಾಯಿಲ್ ಯೂಶಲಿ ಸಪೋರ್ಟ್ ಮಾಡೋದು ನಿಮಗೆ ಸ್ಲೋ ಬೌಲಿಂಗ್ ಅಥವಾ ನಿಮಗೆ ಸ್ಪಿನ್ ಬೌಲಿಂಗ್ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಸಿಗುತ್ತೆ ನಿಮಗೆ ರೆಡ್ ಸಾಯಿಲ್ ಪಿಚ್, ವಿಚ್ ಇಸ್ ಸ್ಲೈಟ್ಲಿ ಹಾರ್ಡ್. ಯಾಕಂದ್ರೆ ಮಾಯ್ಚರ್ ಅಷ್ಟು ರಿಟೈನ್ ಮಾಡ್ಕೊಂಡಿರಲ್ಲ, ಸ್ವಲ್ಪ ಡ್ರೈ ಇರುತ್ತೆ. ಆ ಕಾರಣದಿಂದ ಏನಾಗುತ್ತೆ ನಿಮಗೆ ಸೀಮರ್ಸ್ಗೆ ತುಂಬ ಸಪೋರ್ಟ್ ಮಾಡುತ್ತೆ. ಬೌನ್ಸ್ ಮಾಡೋರು ಅಥವಾ ನಮ್ಮ ಜಾಶ್ ಹೇಸಲ್ವುಡ್ ಮತ್ತೆ ನಮ್ಮ ರಸಿಕ್ದಾರ್ ಇಂಥವ್ರಿಗೆಲ್ಲ ತುಂಬ ಸಪೋರ್ಟ್ ಮಾಡುತ್ತೆ. ಗ್ರೀನ್ ಟಾಪ್ ನಮಗೆ ಮೇಜರ್ ಬೇಕಾಗಿರೋದು ಭುವನೇಶ್ವರ್ ಕುಮಾರ್ಗೆ ಅಡ್ವಾಂಟೇಜ್ಗೆ. ಇಂಥ ಪಿಚ್ಚಲ್ಲಿ ನಾವು ಡಫಿ ಮತ್ತು ಭುವನೇಶ್ವರ್ ಆಡಲೇಬೇಕು. ಇವರಿಬ್ಬರು ಆಡಿದ್ರೆ ಅಂತ ಹೇಳಿದ್ರೆ ನಮಗೆ ಎಸ್ಪೆಷಲಿ ಪವರ್ ಪ್ಲೇಯಲ್ಲಿ ಬ್ಯಾಟ್ಸ್ಮನ್ಗಳನ್ನ ಕಟ್ ಹಾಕೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. 2 ಮೇಜರ್ ಕಾರಣ, ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಅಮೇಜಿಂಗ್ ಫಾರ್ಮಲ್ ಇರುವಂಥ ಬ್ಯಾಟ್ಸ್ಮನ್. ಟಾಪ್ 2 ಲೀಡಿಂಗ್ ರನ್ ಸ್ಕೋರರ್ಸ್ ಅಲ್ಲಿದ್ದಾರೆ ಈ ವರ್ಷ ಅವರು. ಆಮೇಲೆ ವೈಭವ್ ಸೂರ್ಯವಂಶಿ ಜೊತೆಗೆ. ಸೊ ಅವ್ರನ್ನ ಕಟ್ ಹಾಕಬೇಕು ಅಂತ ಹೇಳಿದ್ರೆ ವೇರಿಯೇಷನ್ಸ್ ಬೇಕೇ ಬೇಕು. ಬಟ್ ಅಗೇನ್ ಎಂಡ್ ಆಫ್ ದ ಡೇ ಪಿಚ್ಗಿಂತ ಮೇಜರ್ ಆಗಿ ಮ್ಯಾಟರ್ ಆಗೋದು ಮೈಂಡ್ ಸೆಟ್. ಆಯಿತು, ನನಗೆ ಈ ಪಿಚ್ ಸಿಕ್ತಪ್ಪ, ಈ ಪಿಚ್ ಪ್ರಕಾರ ನಾನು ಆಡ್ತೀನಿ, ಆ ಮೈಂಡ್ ಸೆಟ್ ನಮ್ಮಲ್ಲಿ ಇದೆಯಾ, ಅದು ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ನೋಯಿಂಗ್ RCB ಟೀಮ್, ಅಟ್ಲೀಸ್ಟ್ ವಾಚಿಂಗ್ ದೆಮ್ ದ ಹೋಲ್ ಸೀಸನ್, ಒಂದನ್ಸಿರೋದು ಅಬ್ಸಲ್ಯೂಟ್ ಬ್ರಿಲಿಯಂಟ್ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಅವ್ರು. ಆ್ಯಕ್ಚುಲಿ ನೀ ಯಾವ್ದಾದ್ರು ಪಿಚ್ ಕೊಡೋರು, ನೀನು ಯಾರನ್ನಾರು ಬೌಲರ್ ಕರ್ಕೊಂಬಾರಪ್ಪ, ನಾವು ಆಡೇ ಆಡ್ತೀವಿ, ಆ ಮೈಂಡ್ಸ್ ನಾವಿದ್ದೀವಿ ಅಂತ ಹೇಳಿದ್ರೆ ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ವೇ, ಪಾಸಿಟಿವ್ ವಿನ್ ಆ್ಯಂಡ್ ಪಾಸಿಟಿವ್ IPL ಟ್ರೋಫಿ ಹೋಪ್ಫುಲಿ. ಇನ್ನೊಂದೇನಂದ್ರೆ ಈ ಸೀಸನ್ ಅಲ್ಲಿ GT ನಾನು 2 ಸಲನೂ ಸೋಲ್ಸಿದೀವಿ, ಅದೊಂದು ಕೂಡ ನಮಗೆ ಪ್ಲಸ್. ಹೌದು, ಅಬ್ಸಲ್ಯೂಟ್ಲಿ. ಯಾವ ತರ ಸ್ಟ್ರಾಟಜಿ ಮಾಡೋದಾಗಿರ್ಬೋದು ಅದೆಲ್ಲ ಕೂಡ ಅನುಕೂಲ ಆಗುತ್ತೆ ಸರ್. ಇದೇ ಮೈಂಡ್ ಸೆಟ್ ಅವ್ರಿಗೂ ಇರುತ್ತೆ ತೀರ್ಥ ಸರ್. ಕಾರಣ ಏನಕ್ಕೆ ಅಂತ ನಾವು 2 ಸಲ ಸೋತಿದೀವಿ ಅಂತ ಅವ್ರಿಗೂ ಇದ್ದೇ ಇರುತ್ತೆ. ಎಸ್ಪೆಷಲಿ ಸಾಯಿ ಸುದರ್ಶನ್ ಇಸ್ ಅ ವೆರಿ ಕೇರ್ಫುಲ್ ಪ್ಲೇಯರ್. ಅವ್ರನ್ನ ನೀವು ಡೊಮೆಸ್ಟಿಕ್ ನೀವು ಅವ್ರನ್ನ ಕರೆಕ್ಟಾಗಿ ಫಾಲೋ ಮಾಡ್ತೀರಾ ಅಂತ ಹೇಳಿದ್ರೆ ಅವ್ರು ತುಂಬಾ ಎಫರ್ಟ್ ಆಗಿ ತುಂಬಾ ಕಾಶಿಯಸ್ ಆಗಿ ಆಡುವಂಥ ಪ್ಲೇಯರ್. ನೀವು ಅವ್ರನ್ನ ಫುಲ್ ಫ್ರೀ ಫ್ಲೋ, ಈಗ ಉದಾಹರಣೆಗೆ ವೆಂಕಟೇಶ್ ಅಯ್ಯರ್ ಆಗಿರ್ಬೋದು, ಪಡಿಕಲ್ ಆಗಿರ್ಬೋದು, ಬರೋ ಬಾಲ್ನ ನಾನು ಪನಿಷ್ ಮಾಡಬೇಕು ಅಂದ್ರೆ ಅವ್ರು ಪನಿಷ್ ಮಾಡೇ ಮಾಡ್ತಾರೆ. ಸಾಯಿ ಸುದರ್ಶನ್ ಇಸ್ ಅ ಬ್ಯಾಟ್ಸ್ಮನ್, ಅವ್ರು ಟೆಕ್ನಿಕಲ್ ಆಗಿ ಆಡೋದು ಟ್ರೈ ಮಾಡ್ತಾರೆ. ನೀವು ಅದಕ್ಕೆ ನೀವು ಸಾಯಿ ಸುದರ್ಶನ್ ಓವರ್ ಆಲ್ ನೀವು ಬ್ಯಾಟಿಂಗ್ ನೋಡ್ತಿಲ್ಲ ಅಂತ ಹೇಳಿದ್ರೆ ಸಿಕ್ಸಸ್ ಕಮ್ಮಿ, ಗ್ರೌಂಡೆಡ್ ಶಾಟ್ಸ್ ಜಾಸ್ತಿ ಅವರು. ಯಾಕಂದ್ರೆ ಗ್ರೌಂಡೆಡ್ ಶಾಟ್ಸ್ ಏನಕ್ಕೆ ಹೇಳಕ್ಕೆ ಅವ್ರು ಆದಷ್ಟು ಕನ್ವರ್ಟ್ ಮಾಡ್ತಾರೆ. ಸಿಂಗಲ್ಸ್ ಆಗಿರ್ಬೋದು, ಡಬಲ್ಸ್ ಆಗಿರ್ಬೋದು, ಬೌಂಡ್ರೀಸ್ ಆಗಿರ್ಬೋದು, ಅದನ್ನ ಆಡೋದಕ್ಕೆ ಪ್ರಯತ್ನ ಪಡ್ತಾರೆ.
ಅಗೇನ್ ಅವ್ರ ಜೊತೆ ಬರುವಂತ ಇನ್ನೊಬ್ಬ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್, ಹ್ಮ್. ಫಿಯರ್ಲೆಸ್ ಓಪನರ್. ಹೌದು. Again, obviously, Indian team captain, one of the predominant figures in the cricket world, in the entire world. ಹೌದು. ಸೊ ಅವ್ರಿಗೂ ಕೂಡ ಅವರು ಅದೇ, ಬಟ್ ಕ್ಯಾಪ್ಟನ್ ಆಗಿ ಅವ್ರಿಗೂ ಅದೇ ಪ್ರೆಷರ್ ಇರುತ್ತೆ. ಯಾಕಂದ್ರೆ ನಮ್ಮ ಮೇಲೆ ಮ್ಯಾಚ್ ಆಡಬೇಕಾದ್ರೆ ಒಂದ್ 2-3 ಕ್ಯಾಚ್ ಡ್ರಾಪ್ ಕೂಡ ಆಯ್ತು. ಹೌದು. ಆ ಪ್ರೆಷರ್ ಬಿಲ್ಡ್ ಆಯ್ತು. ಕ್ಯಾಚಸ್ ಬಿನ್ ಮ್ಯಾಚಸ್ ಅಂತ ಸುಮ್ಮನೆ ಹೇಳಲ್ಲ ಕ್ರಿಕೆಟ್ ಅಲ್ಲಿ. ಹೌದು. ಪ್ರತಿಯೊಂದು ಕೂಡ ಅವರು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಆಬ್ವಿಯಸ್ಲಿ ಅವರು ಕೋಚ್ ಇರೋದು ಮ್ಯಾಥ್ಯೂ ಹೇಡನ್ ಅವರು. ಆಬ್ವಿಯಸ್ ನಿಮ್ಗೂ ಗೊತ್ತಿರುತ್ತೆ, ಒಂದು ಟೈಮಲ್ಲಿ 90s ಅಲ್ಲಿ 2000 ಮ್ಯಾಥ್ಯೂ ಹೇಡನ್ ಅವರು ಬ್ಯಾಟ್ ಹಿಡ್ಕೊಂಡು ಇಳಿದ್ರು ಅಂತ ಹೇಳಿದ್ರೆ ಎಂತ ಆಪೋನೆಂಟ್ಸ್ ಗಾರು ಪಾಪ ಕಾಲ್ಗಳು ನಡುಕ್ತಿತ್ತು. ಕರೆಕ್ಟ್. ಅಂತ ಒಬ್ಬ ಆಸ್ಟ್ರೇಲಿಯನ್ ಲೆಜೆಂಡ್ ಬಂದು ಅವ್ರಿಗೂ ಕೋಚ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅವರು ಎಂಡ್ ಆಫ್ ದ ಡೇ ಕ್ಯಾಪ್ಟನ್ ಇಸ್ ಆಸ್ ಗುಡ್ ಆಸ್ ಅ ಟೀಮ್. ಓಕೆ. ಅಟ್ ದ ಸೇಮ್ ಟೈಮ್ ಟೀಮ್ ಮ್ಯಾನೇಜ್ಮೆಂಟ್ ಬಂದು ನಮ್ಮ ಟೀಮ್ನು ಕೂಡ ತುಂಬಾ ಚೆನ್ನಾಗಿ ಫಾರ್ಮ್ ಮಾಡಿದ್ದಾರೆ ಲಾಸ್ಟ್ 3 years ಇಂದ. ವಿ ಆರ್ ಆನ್ ಅ ವೆರಿ ಪಾಸಿಟಿವ್ ಸೈಡ್. ಆಸ್ ಅ ಸೆಡ್, ಪಿಚ್ ಎಷ್ಟು ಸಪೋರ್ಟ್ ಮಾಡುತ್ತೋ ಮೈಂಡ್ ಸೆಟ್ ಕೂಡ ಅಷ್ಟೇ ಸಪೋರ್ಟ್ ಮಾಡಬೇಕು. ಅದು ನನ್ನ ಪಾಯಿಂಟ್. ಓಕೆ. ಸೊ ಅದೇ ಇನ್ನೊಂದು ಏನಂತಂದ್ರೆ, ಕೆಲವು ಕ್ರಿಕೆಟ್ ಈ ಆಟದ ವಿಚಾರವಾಗಿ ಕೆಲವು ವಿಚಾರಗಳು ಕೂಡ ಚರ್ಚೆಗೆ ಬರ್ತಾ ಇರುತ್ತೆ. ನಮ್ಮ RCB ಇದೆ ಅಂದ್ರೆ ಕೆಲವು ವಿಚಾರಗಳು ಟ್ರೋಲ್ ಆಗಿರ್ಬೋದು, ತುಂಬಾ ಈ ತರ ಆಗ್ತಾ ಇರುತ್ತೆ. ಸೊ ಅದರಲ್ಲೂ ಕೂಡ ಟ್ರೋಲ್ ಫ್ಯಾನ್ಸ್ ಮಾಡಿದ್ರು ಓಕೆ. ಈ ಏನ್ ಹೇಳ್ತಾರೆ, ಕ್ರಿಕೆಟ್ ಮಾಜಿ ಆಟಗಾರರು, ಹಾಲಿ ಆಟಗಾರರೇ RCB ನ ಟ್ರೋಲ್ ಮಾಡೋದು, ಕಾಲು ಎಳೆದು ಈ ತರ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ನಿಮಗೆ ಗೊತ್ತಿದೆ ಯಾರ್ಯಾರು ಮಾಡ್ತಿದ್ದಾರೆ ಅಂತ? ಇನ್ನೊಂದೇನು ಅಂತಂದ್ರೆ, ನಾನು ಮೊನ್ನೆ ಎಲ್ಲ ಒಂದು ಆರ್ಟಿಕಲ್ ನೋಡಿದ್ದೆ, ಲೈಕ್ ಕ್ಯಾಲ್ಕುಲೇಟರ್ಗೆ ಫೌಂಡರ್ ಪ್ರೆಸಿಡೆಂಟ್ IPL ಅಲ್ಲಿ ನಾವೇ. ಟೈಮು ಅದೇನು ಮಾಡೋಕ್ಕಾಗಲ್ಲ. ಸ್ಪೋರ್ಟ್ಸ್ ಕ್ಯಾಲ್ಕುಲೇಷನ್ ಓಕೆ. ಅದು ನಾವಾಗ ಇಂಪ್ರೂವೈಸ್ ಮಾಡ್ಕೊಂಡಿದೀವಿ. ಅಂಡ್ ಮುಂಚೆ ಎಲ್ಲ ಲೈಕ್ ನಾವ್ ಸರ್ವೈವ್ ಆಗ್ಬೇಕಾದ್ರೆ ನಾವ್ ಏನ್ ಬೇಕಾದ್ರೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಇನ್ನೊಬ್ರಿಗೆ ಏನು ಆಗ್ತಿಲ್ಲ ಅಂತಂದಾಗ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಅಂಡ್ ಮೋರ್ ಓವರ್ ಟ್ರಾಲ್ಸ್ ಅನ್ನೋದು ಸ್ಟಾರ್ಟಿಂಗ್ 1-2-3 ವರ್ಷ ಕಷ್ಟ ಅನಿಸ್ತು. 11, 13, 15, 16 ತಗೊಂಡ್ ಸ್ವಲ್ಪ ಕಷ್ಟ ಅನಿಸ್ತು. ಅಲ್ಲಿ ಬಿಡುಗರು ಇದು ಇದ್ದಿದ್ದೇ ಇದು. ಇವಾಗ ಹೇಳ್ತಾರೆ, ನಾವು 5 ಸತಿ ಟ್ರೋಫಿ ಹೊಡೆದಿದೀವಿ, ನೀವು ಒಂದೇ ಸತಿ ಹೊಡೆದ್ರು. ಗುರು 1 ಸತಿ ಹೊಡೆದ್ರು ಚಾಂಪಿಯನ್ನೇ, 5 ಸತಿ ಹೊಡೆದ್ರು ಚಾಂಪಿಯನ್ನೇ. ನಾವು ಚಾಂಪಿಯನ್ ಗುರು. ಅಂಡ್ ಈ ಸತಿ ಹೊಡಿತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಅಂಡ್ ಮೋರ್ ಓವರ್ ಅರ್ಜುನ್ ಅಣ್ಣ ಅವ್ರು ಹೇಳ್ದಂಗೆ, ಲೈಕ್ ಅಪೋಸಿಷನ್ ಅಲ್ಲಿ ಒಳ್ಳೆ ಬ್ಯಾಲೆನ್ಸ್ ಸ್ಕ್ವಾಡ್ ಇದ್ರು ಫೈನಲ್ ಆಡಿರೋ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಲೈಕ್ ಮೆಂಟಾಲಿಟಿ, ಪ್ರೆಷರ್ ಹ್ಯಾಂಡಲ್ ಮಾಡೋದು ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಇದೆ. ಬಿಕಾಸ್ ಕೃಣಾಲ್ ಪಾಂಡ್ಯ ಆಬ್ವಿಯಸ್ಲಿ 4ರಿಂದ 5 IPL ಟೈಟಲ್ಸ್ ಹೊಡೆದಿದ್ದಾರೆ. ಅಂಡ್ ವಿರಾಟ್ ಇವಾಗ ಒಂದು ಹೊಡೆದಿದ್ದಾರೆ. ಅಂಡ್ ಅಯ್ಯರ್ ಹೊಡೆದಿದ್ದಾರೆ, ಹೇಸಲ್ವುಡ್ ಹೊಡೆದಿದ್ದಾರೆ. ಹೇಸಲ್ವುಡ್ ವೈಟ್ ಬಾಲ್ ಫೈನಲ್ ಯಾವ್ದು ಸೋತೇ ಇಲ್ಲ, ರೆಕಾರ್ಡೇ ಇಲ್ಲ. ಸೊ ಹಿಂಗಿರ್ಬೇಕಾದ್ರೆ ನಮ್ಮಲ್ಲಿ ಅದೊಂದು ಕಾನ್ಫಿಡೆನ್ಸ್ ಎಕ್ಸ್ಟ್ರಾನೇ ಬೂಸ್ಟ್ ಕೊಡುತ್ತೆ. ಅಂಡ್ ಮೋಸ್ಟ್ ಮೆಚ್ಯೂರ್ ಸೈಡ್ ಇದೆ ನಮ್ದು ಓವರ್ ದ ಇಯರ್ಸ್ ಕಂಪೇರ್ ಮಾಡ್ತಾ ಬಂದ್ರೆ. ಲಾಸ್ಟ್ 2 years ಅಂತೂ ಸಖತ್ ಬ್ಯಾಲೆನ್ಸ್ ಇದೆ. ಯಾರು ಪ್ಯಾನಿಕ್ ಬಟನ್ ಒತ್ತಲ್ಲ, ಲೈಕ್ ಇಮಿಡಿಯೇಟ್ ಆಗಿ ವಿಕೆಟ್ ಬಿತ್ತಾ ಹಿಂಗುರು ಅಂತ. ಲಾಸ್ಟ್ ಮ್ಯಾಚ್ ಲೈಕ್ ಲಾಸ್ಟ್ ಲೀಗ್ ಗೇಮ್ 250 ಹೊಡಿಬೋದಾಗಿತ್ತು, ಆದ್ರೂ ಬೇಡ ನಮಗ್ ನೆಟ್ ರನ್ ರೇಟ್ ನಾವು ಹೊಡೆದು ಸೇಫ್ ಆಗಿರೋಣಂತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. ಅದನ್ನೇ ನೆಕ್ಸ್ಟ್ ಮ್ಯಾಚೇ ಹೊಡೆದ್ರು 255. ಹೊಡಿಯಕ್ ಆಗಲ್ಲ ಅಂತಲ್ಲ, ಹೊಡಿತೀವಿ, ಬಟ್ ನಮ್ಮ ಥಿಂಕಿಂಗು ಎಲ್ಲಿ ಹೆಂಗಿರ್ಬೇಕೋ ಹಂಗಿರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಸೊ ಅದು ಕ್ಯಾರಿ ಆಗ್ತಾ ಹೋಗುತ್ತೆ. ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದೇನು ಅಂತ ಹೇಳಿದ್ರೆ ಸರ್, ಟೀಮ್ ಮೈಂಡ್ ಸೆಟ್ ಜೊತೆಗೆ ನಾನು ಹೇಳಿದಾಗೆ, ಹಾಗೆ ಅಭಿ ಅವ್ರು ಹೇಳಿದಾಗೆ, ಟೀಮ್ ಲೀಡಿಂಗ್ ಫ್ರಮ್ ದ ಫ್ರಂಟ್. ಕ್ಯಾಪ್ಟನ್ ಕೂಲ್ MS ಧೋನಿ ಅವರು, ನಾವು 2007, 2003ರಿಂದ ಅವ್ರನ್ನ ನೋಡ್ಕೊಂಡ್ ಬಂದಿದ್ವಿ. ಕ್ಯಾಪ್ಟನ್ ಆಗಿ 2007ರಲ್ಲಿ ಅಪಾಯಿಂಟ್ಮೆಂಟ್ ಆದಾಗಿಂದನು ನಾವು ನೋಡ್ಕೊಂಡ್ ಬಂದಿದ್ವಿ ಅವ್ರನ್ನ ಕರೆಯೋದು ಕ್ಯಾಪ್ಟನ್ ಕೂಲ್ ಅಂತ. ಬಟ್ ಐ ಥಿಂಕ್ ದ ನ್ಯೂ ಎರಾ IPL ಕ್ಯಾಪ್ಟನ್ ಕೂಲ್ ನನ್ನ ಪ್ರಕಾರ ರಜತ್ ಪಟಿದಾರ್. ಬ್ರಿಲಿಯಂಟ್. ಗ್ರೌಂಡ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರೆಷರ್ ಕೊಡೋದಾಗ್ಲಿ, ಬ್ಯೂಟಿಫುಲ್ ಸ್ಟ್ರಾಟಜಿಸ್ಟ್ ಅಂಡ್ ಎಸ್ಪೆಷಲಿ ಸೀನಿಯರ್ಸ್ ರೆಸ್ಪೆಕ್ಟ್ ಕೊಡುವಂಥ ಒಬ್ಬ ಪ್ಲೇಯರು. ಟೀಮ್ ಮ್ಯಾನೇಜ್ಮೆಂಟ್ ಜೊತೆ ಕೂತ್ಕೊಂಡು ಒಳ್ಳೊಳ್ಳೆ ಸ್ಟ್ರಾಟಜಿಗಳನ್ನ ಪ್ಲಾನ್ ಮಾಡೋಂಥ ಒಬ್ಬ ಒಳ್ಳೆ ಕ್ಯಾಪ್ಟನ್. ಅವ್ರ ಎಫರ್ಟ್ ಇಲ್ಲ ಅಂದಿದ್ರೆ ನಾವು ಇವತ್ತು ಫೈನಲ್ಸ್ ಬರ್ತಿರ್ಲಿಲ್ಲ. ಆಬ್ವಿಯಸ್ಲಿ ಆ ಕ್ರೆಡಿಟ್ ನಾವು ಆಕ್ಚುಲಿ ನಾವು ಅವ್ರು ಕೊಡೋದು ಮರ್ತ್ಬಿಟ್ವಿ. ರಜತ್ ಪತಿದಾರ್ ಫಾರ್ ಮೀ ಈಸ್ ದ ಲೇಟೆಸ್ಟ್ ಕ್ಯಾಪ್ಟನ್ ಕೂಲ್ ಕರೆಂಟ್ಲಿ. ಕರೆಕ್ಟ್. ಇನ್ನೊಬ್ರು ಮಾಸ್ಟರ್ ಮೈಂಡ್ ಅನ್ನು ಮರ್ತ್ವಿ. ಅದು ಮಾಸ್ಟರ್ ಮೈಂಡ್, ಅದು ಬ್ಯಾಕ್ ಗ್ರೌಂಡ್ DK ಡಿಫಾಲ್ಟ್. ಇಲ್ಲ, ನಾನು ಅದನ್ನೇ ಕೇಳ್ಬೇಕಂತಿದ್ದೆ, RCB ಮಾಸ್ಟರ್ ಮೈಂಡ್ ಬಗ್ಗೆ ಯಾರಾದ್ರೂ ಮಾತಾಡ್ತೀರಾ ಅಂತ. ನಾನು ಅದಕ್ಕೆ ಸುಮ್ಮನೆ ಇದ್ದೆ. ಅದು ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕನ್ವರ್ಸೇಷನ್ ಬಂದಾಗ ಮಾತಾಡ್ಬೋದು. ಕನೆಕ್ಟ್ ಆಗಿದೆ, ಆ ಬ್ರೈನಿಗೂ ಆ ಬಾಡಿಗೂ ಒಂದು ವೈರ್ ಕನೆಕ್ಟ್ ಆಗಿದೆ. ಅದು ಹೈ ವೋಲ್ಟೇಜ್ ಸಪ್ಲೈ ಕೊಡ್ತಿದೆ. ಎರಡು ಕ್ಯಾಪ್ಟನ್ ಮಾಸ್ಟರ್ ಮೈಂಡ್ ಕನೆಕ್ಟ್ ಆಗಿ 18 ವರ್ಷ ಬೇಕಾಯ್ತು ನೋಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.